ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಚಿತ್ರ ವಸಿಷ್ಠ. ಇದೀಗ ಮುಖ್ಯಾಂಶಗಳು. ನಿವೃತ್ತ ಬಿಎಂಟಿಸಿ ನೌಕರ ಮಂಜುನಾಥ್ ಮನೆಯ ಮೇಲೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಇಲಾಖೆಯ ತಂಡಾದಿ ದಾಖಲೆ ಪರಿಶೀಲನೆ. ಅಧಿಕಾರಿಗಳ ಜೊತೆ ಪ್ರಭಾವಿ ರಾಜಕಾರಣಿಗಳು ಸೇರಿ ನಕಲಿ ದಾಖಲೆ ಸೃಷ್ಟಿಸಿ 97 ಎಕರೆ ಭೂಮಿ ಕಬಳಿಸಲು ಹುನ್ನಾರ ನಡೆಸುತ್ತಿದ್ದಾರೆ. ಸಮಗ್ರ ತನಿಖೆಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆಗ್ರಹ. ಸಕಲೇಶಪುರದಲ್ಲಿ ಹಮ್ಮಿಕೊಂಡಿರುವ ಆಳ್ವಾಸ್ ಸಾಂಸ್ಕೃತಿಕ ಕಾರ್ಯಕ್ರಮ. ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಜನಪದ ಸಾಹಿತ್ಯ ಕ್ರೀಡೆಗಳಲ್ಲಿ ಆಸಕ್ತಿಯನ್ನು ತುಂಬುವುದು ಆಳ್ವಾಸ್ ಸಂಸ್ಥೆಯ ಧ್ಯೇಯ. ಸಂಸ್ಥೆಯ ಮುಖ್ಯಸ್ಥ ಮೋಹನ್ ಆಳ್ವಾ ಹೇಳಿಕೆ. ಮತ್ತು ನಾಪತ್ತೆ ಆಗಿದ್ದ ಸಕಲೇಶಪುರದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಮೈಸೂರಿನಲ್ಲಿ ಪತ್ತೆ. ವಾರ್ತೆಗಳ ವಿವರ. ಸಹಕಾರ ಸಂಘಗಳ ಸಹಾಯಕ ನಿರ್ಬಂಧಕರುಗಳ ಇಲಾಖೆಯ ತಂಡ ಅರಕಲಗೂಡಿನ ಮಾಜಿ ಬಿಎಂಟಿಸಿ ನೌಕರ ಮಂಜುನಾಥ್ ಮನೆಯ ಮೇಲೆ ದಾಳಿ ಮಾಡಿ ದಾಖಲೆ ಪರಿಶೀಲಿಸಿತು. ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆದಿತ್ತು. ಈ ಘಟನೆ ಸಂಬಂಧ ಆತ್ಮಹತ್ಯೆಗೆ ಯತ್ನಿಸಿದ ಕುಟುಂಬದವರು ಮಂಜುನಾಥ್ ವಿರುದ್ಧ ಅರಕಲಗೂಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ಈ ಸಲುವಾಗಿ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಬಿಎಸ್ಪಿ ರಾಜ್ಯ ಮುಖಂಡ ಹರೀಶ್ ನೇತೃತ್ವದಲ್ಲಿ ಹಲವಾರು ಮಂಜುನಾಥ್ ವಿರುದ್ಧ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದರು. ಅಲ್ಲದೆ ಜಿಲ್ಲಾಧಿಕಾರಿ, ಜಿಲ್ಲಾ ಎಸ್ಪಿ ಅವರಿಗೆ ದೂರು ನೀಡಿ ಒತ್ತಾಯಿಸಿದರು. ಈ ಹಿನ್ನೆಲೆ ಸಹಕಾರ ಸಂಘಗಳ ಇಲಾಖೆ ಅಧಿಕಾರಿಗಳ ತಂಡ ಮಂಜುನಾಥ್ ರವರ ಮನೆ ಮೇಲೆ ದಾಳಿ ಮಾಡಿ ದಾಖಲೆ ಹಾಗೂ ಹಣಕಾಸಿನ ವಹಿವಾಟು ಸಂಬಂಧ ಮಾಹಿತಿ ಸಂಗ್ರಹಿಸಿರುವುದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಅರಕಲಗೂಡು ಪೊಲೀಸರು ಈ ದಾಳಿ ವೇಳೆ ರಕ್ಷಣಾ ಕಾರ್ಯ ಒದಗಿಸಿದ್ದರು. ಜಮೀನು ವಿವಾದ ವಿಷ ಸೇವನೆ ಮಾಡಿರುವ ಕುಟುಂಬದವರ ಪ್ರಕರಣವು ಸಹಕಾರ ಸಂಘಗಳ ಅಧಿಕಾರಿಗಳ ತಂಡದ ದಾಳಿ ಹಿನ್ನೆಲೆ ಹೊಸ ತಿರುವು ಪಡೆದುಕೊಂಡಿದೆ ಎನ್ನಬಹುದು. ದೊಡ್ಡಗೊಂಡಗೋಳ ಗ್ರಾಮದ ಬಳಿ ಅಧಿಕಾರಿಗಳೇ ಕೈಬರಹದ ಪಹಣಿ ಸೃಷ್ಟಿಸಿ ಕೋಟ್ಯಾಂತರ ರು ಬೆಲೆ ಬಾಳುವ 97 ಎಕರೆ ಅಕ್ರಮ ಜಮೀನು ಕಬಳಿಸಲು ಹುನ್ನಾರ ನಡೆಸಿದ್ದು, ಜಿಲ್ಲಾಡಳಿತ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆಗ್ರಹಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿ, ನಗರ ಪ್ರದೇಶದ ಸರ್ಕಾರಿ ಜಾಗವನ್ನು ಕಂದಾಯ ಅಧಿಕಾರಿಗಳು ಹಾಗೂ ಕೆಲ ಪ್ರಭಾವಿಗಳು ಸೇರಿ ದಾಖಲೆ ತಿದ್ದಿದ್ದಾರೆ. ದೊಡ್ಡಗೊಂಡಗೋಳ ಗ್ರಾಮದ 7, 32, 34, 54ರಲ್ಲಿನ ಸರ್ವೆ ನಂಬರ್ನಲ್ಲಿನ 97 ಎಕರೆ ಭೂಮಿ ಅಕ್ರಮ ಭರಬಾರೆ ಮಾಡಲಾಗಿದ್ದು, ಮಂಜೂರಾತಿ ದಾಖಲೆಗಳೇ ಇಲ್ಲದೆ ಕೆಲವರ ಹೆಸರಿಗೆ ಮಂಜೂರು ಮಾಡಿ ಕೈಬರಹದ ಪಹಣಿ ಸೃಷ್ಟಿಸಿ ಹಗರಣ ಮಾಡಲಾಗಿದೆ ಎಂದು ಆರೋಪವಿದೆ. ಸುಮಾರು 500 ಕೋಟಿ ಮೌಲ್ಯದ ಜಮೀನು ದುರ್ಬಳಕೆ ಆಗಿದ್ದು, ಯಾವುದೇ ಮೂಲ ದಾಖಲೆ ಇಲ್ಲದೆ ಯಾರೊಬ್ಬರ ಸಾಗುವಳಿಯಲ್ಲಿ ಇಲ್ಲದಿದ್ದರೂ ಕೇವಲ ಹೆಸರುಗಳನ್ನು ನಮೂದಿಸಿ ತಲಾ ಒಬ್ಬೊಬ್ಬರಿಗೆ 1 ರಿಂದ 2 ಎಕರೆಯಂತೆ ಹಂಚಿಕೆ ಮಾಡಲಾಗಿದೆ. ತಾಲೂಕು ಕಚೇರಿಯಲ್ಲಿ ಪ್ರಸ್ತುತ ಪ್ರಥಮ ದರ್ಜೆ ಸಹಾಯಕರಾಗಿ ಕೆಲಸ ಮಾಡುತ್ತಿರುವ ಹಾಗೂ ಈ ಹಿಂದೆ ರೆಕಾರ್ಡ್ ರೂಮ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಚನ್ನಕೇಶವ ಮತ್ತು ಗ್ರಾಮ ಲೆಕ್ಕಿಗ ವಿಶ್ವನಾಥ್ ಇಬ್ಬರು ಸೇರಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ದು, ಈ ಗೋಮಾಳು ಜಮೀನಿನಲ್ಲಿ ಕೆಲ ಪ್ರಭಾವಿ ರಾಜಕಾರಣಿಗಳು ಹಾಗೂ ಭೂ ಮಾಫಿಯಾದವರು ಸೇರಿ ಬಡಾವಣೆ ನಿರ್ಮಾಣ ಮಾಡುತ್ತಿದ್ದು, ನಕಲಿ ದಾಖಲೆ ಸೃಷ್ಟಿ ಮಾಡಿರುವವರ ವಿರುದ್ಧ ಡಿಸಿ ಕ್ರಮ ಕೈಗೊಂಡು ಈ 97 ಎಕರೆ ಭೂಮಿಯನ್ನು ಮುಟ್ಟುಗೋಲು ಹಾಕಿಕೊಡಲು ಮನವಿ ಮಾಡಿದರು. ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಜನಪದ ಸಾಹಿತ್ಯ ಕ್ರೀಡೆಗಳಲ್ಲಿ ವಿಶೇಷವಾದ ಆಸಕ್ತಿಯನ್ನು ಮೂಡಿಸುವಂತಹ ಕಾರ್ಯಗಳನ್ನು ಹಿಂದಿನಿಂದಲೂ ಆಳ್ವಾಸ್ ಸಂಸ್ಥೆ ಮಾಡಿಕೊಂಡು ಬರುತ್ತಿದೆ ಎಂದು ಸಂಸ್ಥೆಯ ಮೋಹನ್ ಆಳ್ವಾ ತಿಳಿಸಿದರು. ಆಳ್ವಾಸ್ ವಿರಾಸತ್ ಕಾರ್ಯಕ್ರಮದ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾತನಾಡಿದ ಅವರು, ಕಳೆದ 30 ವರ್ಷಗಳಿಂದ ನಮ್ಮ ಆಳ್ವಾಸ್ ಸಂಸ್ಥೆ ಶಿಕ್ಷಣದ ಜೊತೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ನಾಡು, ನುಡಿ, ಸಂಸ್ಕೃತಿ, ಜನಪದ ಸಾಹಿತ್ಯ ಕ್ರೀಡೆಗಳಲ್ಲಿ ತರಬೇತಿ ನೀಡುವ ಮೂಲಕ ಸಮಾಜದ ಒಬ್ಬ ಸತ್ಪ್ರಜೆಯಾಗಿ ಮಾಡುವ ಕಾರ್ಯವನ್ನು ಮಾಡುತ್ತಾ ಬರುತ್ತಿದ್ದು, ಸಂಸ್ಥೆಯ ವತಿಯಿಂದ ನಾಡಿನ ಎಲ್ಲ ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಆಳ್ವಾಸ್ ವಿರಾಸತ್ ಕಾರ್ಯಕ್ರಮ ಹಮ್ಮಿಕೊಂಡು ಬರುತ್ತಿದ್ದು, ಇದೀಗ ಸಕಲೇಶಪುರದಲ್ಲಿ ಫೆಬ್ರವರಿ 7ರಂದು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ನಮ್ಮ ಶಾಲೆಯ ಸುಮಾರು 350ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಮತ್ತು ಜನಪದ ಶೈಲಿಯನ್ನು ಒಳಗೊಂಡ ನೃತ್ಯವನ್ನು ಮಾಡಲಿದ್ದು, ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಕಲೇಶಪುರದ ಎಲ್ಲ ನಾಗರಿಕ ಬಂಧುಗಳು ತಮ್ಮ ಸಲಹೆ ಹಾಗೂ ಸಹಕಾರವನ್ನು ನೀಡುವ ಮೂಲಕ ಎಲ್ಲರನ್ನೂ ಭಾಗವಹಿಸುವಂತೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ನೀವಿದ್ದಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಬಹಳ ದೊಡ್ಡ ಋಣಿಯಾಗಿದ್ದೇನೆ. ನಮ್ಮ ಸಂಸ್ಥೆಯ ಒಂದು ಕಾರ್ಯಕ್ರಮ ಆಗುವಾಗ ತಾವೆಲ್ಲ ಇಷ್ಟದ ಪ್ರೀತಿಯಿಂದ ನಮ್ಮನ್ನು ಬರಮಾಡಿಕೊಂಡು ತಾವುಗಳೆಲ್ಲ ಇಲ್ಲಿ ಇಟ್ಟುಕೊಂಡು ಈ ಬೆಳಕಿನ ಹೊತ್ತಿನಲ್ಲಿ ಈ ಒಂದು ಚಿಂತನೆ ಆಗುವುದು ನನಗೆ ಬಹಳ ಸಂತೋಷವನ್ನು ಕೊಡ್ತು. ನಿಮಗೆ ಗೊತ್ತಿರುವ ಹಾಗೆ ಹಿಂದೆ ಒಮ್ಮೆ
ನಮ್ಮ ಇಡೀ ಆಳ್ವಾಸ್ ಸಂಸ್ಥೆ ಎಂಬುದು ಪ್ರಾರಂಭ ಆಗಿ ಈಗ 30 ವರ್ಷವಾಯಿತು. ನಮ್ಮಲ್ಲಿ ಸುಮಾರು ಈಗ 22,000 ಮಕ್ಕಳು ಇದ್ದುಕೊಂಡು ಅದರಲ್ಲಿ 20,000 ಮಕ್ಕಳು ಹಾಸ್ಟೆಲಿರುವಂಥ ವಸತಿಯಲ್ಲಿರುವಂಥ ಮಕ್ಕಳು. ನಮ್ಮ ಇಡೀ ವಿದ್ಯಾಭ್ಯಾಸದಲ್ಲಿ ಸಮಗ್ರವಾದಂತಹ ಶಿಕ್ಷಣ ಇರುವಂತಹ ನಮ್ಮ ಒಂದು ಸಂಸ್ಥೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ವಿದ್ಯಾರ್ಥಿಗಳನ್ನು ಸಮಗ್ರವಾದಂತಹ ಶಿಕ್ಷಣದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಟ್ರೈನಿಂಗ್ ಮಾಡಿಕೊಂಡು ಅವರನ್ನು ಈ ನಾಡಿನ ಬಹಳ ದೊಡ್ಡ ಸತ್ಪ್ರಜೆಯಾಗಿ ಮಾಡುವಂಥ ಒಂದು ದೊಡ್ಡ ಕೆಲಸ ನಡೀತಾ ಇದೆ. ಮುಖ್ಯವಾಗಿ ಕಲಿಕೆಯಲ್ಲಿ ಈ ಕಾಲಕ್ಕೆ ಬೇಕಾಗುವ ವಿದ್ಯಾಭ್ಯಾಸ ಅದು ಎಲ್ಲ ರೀತಿಯ ಅವರ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಆಗುವ ಹಾಗೆ ಅವರನ್ನು ತರಬೇತಿ ಮಾಡುವಂಥದ್ದು ಅಂಥದ್ದೆಲ್ಲ ಒಂದು ವ್ಯವಸ್ಥೆ. ಎರಡನೇದು ಬಹಳ ಮುಖ್ಯವಾಗಿ ಕ್ರೀಡೆಯಲ್ಲಿ ಗುಂಪು ಆಟಗಳು ಮತ್ತು ವೈಯಕ್ತಿಕ ಆಟಗಳಿಗೆ ವಿಶೇಷವಾದ ಒತ್ತನ್ನು ಕೊಟ್ಟುಕೊಂಡು ಅದರ ಬಹಳ ದೊಡ್ಡ ಕೆಲಸ ಅದನ್ನು ನಡೀತಾ ಇದೆ. ಮೂರನೇದು ಸಾಂಸ್ಕೃತಿಕವಾಗಿ ನಮ್ಮ ದೇಶೀಯವಾದಂತಹ ಶಾಸ್ತ್ರೀಯ ಜಾನಪದದ ಕಲೆಗಳನ್ನು ಮುಖ್ಯವಾಗಿಟ್ಟುಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆ ಅದರ ಸಂಪೂರ್ಣ ಟ್ರೈನಿಂಗ್ ಅನ್ನು ಕೊಟ್ಟುಕೊಂಡು ಅವರನ್ನು ಕಲಾವಿದರನ್ನಾಗಿ ಮಾಡುವಂತಹ ಕೆಲಸ ಇದು ಬಹಳ ವರ್ಷದಿಂದ ನಡೀತಾ ಇದೆ. ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಸಕಲೇಶಪುರದಲ್ಲಿ ಫೆಬ್ರವರಿ 7ರಂದು ಮೋಹನ್ ಆಳ್ವಾ ಅವರು ತಮ್ಮ ಸಂಸ್ಥೆಯ ವತಿಯಿಂದ ಆಳ್ವಾಸ್ ವಿರಾಸತ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ. ಮಕ್ಕಳಿಗೋಸ್ಕರ ಆಸ್ತಿಯನ್ನು ಮಾಡುತ್ತೇವೆ, ಆದರೆ ಮಕ್ಕಳೇ ಈ ದೇಶಕ್ಕೆ ಆಸ್ತಿಯನ್ನಾಗಿ ಮಾಡುವ ಯಾವುದಾದರೂ ವಿದ್ಯಾಸಂಸ್ಥೆ ಇದ್ದರೆ ಅದು ಆಳ್ವಾಸ್ ವಿದ್ಯಾಸಂಸ್ಥೆ ಎಂದ ಅವರು, ಮಕ್ಕಳಿಗಾಗಿ ಒಳ್ಳೆಯ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಕಲಿಸುವ ಕಾರ್ಯವನ್ನು ಮೋಹನ್ ಆಳ್ವಾ ಅವರು ಮಾಡುತ್ತಾ ಬಂದಿದ್ದು ನಮ್ಮೆಲ್ಲರ ಸಂಪೂರ್ಣ ಸಹಕಾರ ಕಾರ್ಯಕ್ರಮಕ್ಕಿರುತ್ತದೆ ಎಂದರು. ಶಿಸ್ತಾಗಿ ಮಾಡ್ತಾರೆ ಅಂತಕ್ಕಂಥದ್ದ ಈಗಾಗಲೇ ವಿಶ್ವನಾಥರಾಗ್ಬೋದು ಎಲ್ಲರೂ ಕೂಡ ಹೇಳಿದ್ದಾರೆ. ತಮ್ಮ ಶಿಸ್ತ ಈ ಮಟ್ಟಿಗೆ ಬೆಳೆದಿದ್ರೆ ಅಂತ ಹೇಳಿ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಅದರಲ್ಲೂ ಕೂಡ ಆಳ್ವಾಸ್ ವಿದ್ಯಾಸಂಸ್ಥೆ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಕೂಡ ತುಂಬಾ ಸಂತೋಷ ಇದೆ. ಯಾಕೆಂದ್ರೆ ಮಕ್ಕಳಿಗೋಸ್ಕರ ನಾವು ಆಸ್ತಿ ಮಾಡಬೇಕು ಅಂತ ಎಲ್ಲರೂ ಹೋರಾಟ ಮಾಡ್ತೀವಿ, ಆದ್ರೆ ಮಕ್ಕಳನ್ನೇ ಈ ದೇಶಕ್ಕೆ ಆಸ್ತಿಯನ್ನಾಗಿ ಮಾಡಬೇಕು ಅಂತಕ್ಕಂಥ ವಿದ್ಯಾಸಂಸ್ಥೆಗಳು ಆಳ್ವಾಸ್ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಅವ್ರ ಕಾರ್ಯಕ್ರಮದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಜಾನಪದ ಮತ್ತೆ ನಮ್ಮ ದೇಶೀಯ ಸಂಸ್ಕೃತಿ, ಈ ದೇಶೀಯ ಸೌಲಭ್ಯ ಉಳಿಸ್ತಕ್ಕಂಥ ಕೆಲಸವನ್ನು ನಿಜವಾಗ್ಲೂ ಕೂಡ ಆಳ್ವಾಸ್ ಸಂಸ್ಥೆಗಳು ಮಾಡ್ತಾರೆ ಅಂತ ಹೇಳಿ ತುಂಬಾ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಇವತ್ತು ಎಲ್ಲಾ ವಿದ್ಯಾಸಂಸ್ಥೆಗಳು ಕೂಡ ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಾರೆ ಇಲ್ಲ ಅಂತ ಹೇಳಲ್ಲ, ಆದ್ರೆ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನ ಕೊಡೋದು ಭಾರಿ ಮುಖ್ಯ. ಗೊತ್ತಿದೆ ದೇಶದಲ್ಲಿ ಪರಿಸ್ಥಿತಿ ಯಾವ ರೀತಿ ಆಗ್ತದೆ ಅಂತ ಹೇಳಿ. ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಶುಭವನ್ನು ಹಾರೈಸ್ತಾ, ಕಾರ್ಯಕ್ರಮಕ್ಕೆ ಬೇಕಾದಂತ ಎಲ್ಲ ರೀತಿ ಸಹಕಾರವನ್ನು ಇರ್ತಕ್ಕಂಥ ಎಲ್ಲ ನಮ್ಮ ಕ್ಷೇತ್ರದ ಜನತೆ ಖಂಡಿತವಾಗ್ಲೂ ಕೂಡ ಸರ್ ಹೃದಯವಂತರಿದ್ದಾರೆ, ಎಲ್ಲ ರೀತಿಯ ಸಹಕಾರಗಳನ್ನು ತಮಗೆ ಮಾಡ್ತಾರೆ. ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ಶುಭವನ್ನು ಹಾರೈಸುತ್ತಾ, ನಮ್ಮ ಶಾಸಕರಾಗಿ ಯಾವುದೇ ರೀತಿಯ ಸಹಕಾರಗಳನ್ನು ಕೂಡ ನಾವು ಮಾಡ್ತೀವಿ. ನಮ್ಮ ಕಾರ್ಯಕ್ರಮ ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ಸಮಯ ಪ್ರಜ್ಞೆ ಇದ್ದರೆ ಎಲ್ಲವನ್ನೂ ಸಾಧಿಸಲು ಸಾಧ್ಯ. ಅದಕ್ಕೆ ಮೋಹನ್ ಆಳ್ವಾ ಅವರೇ ಸಾಕ್ಷಿ. ಮಕ್ಕಳ ಪ್ರತಿಭೆಯನ್ನು ಕರಾವಳಿ ಭಾಗದಿಂದ ನಮ್ಮ ಭಾಗಕ್ಕೆ ಬಂದು ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ. ಅವರು ನಡೆಸಿಕೊಡುವ ಕಾರ್ಯಕ್ರಮಕ್ಕೆ ನಮ್ಮಿಂದ ಎಲ್ಲ ರೀತಿಯ ಸಹಕಾರವಿದೆ ಎಂದರು. ಸಮಯ ಪಾಲನೆ ಇದ್ದರೆ ಹೇಗೆ ಬೇಕಾದರೂ ಮುಂದೆ ಬರಬಹುದು. ಅದಕ್ಕೆ ಮಾನ್ಯ ಮೋಹನ್ ಆಳ್ವರೇ ಪ್ರಮುಖ ಕಾರಣ. ನೋಡಿ, ಅವರ ಸರಳತೆ ಸೌಜನ್ಯವನ್ನೆಲ್ಲ ನೋಡಿದರೆ ನಮಗೆ ಅವ್ರ ಮುಂದೆ ನಾವೆಲ್ಲ ಶೂನ್ಯ ಅಂತ ಕಾಣ್ತೀವಿ, ಅವರ ಮುಂದೆ ನಾವೆಲ್ಲ ಅಭಿಮಾನ ಅನ್ನಿಸ್ತೇವೆ. ಅಂಥವರು ಮಕ್ಕಳ ಪ್ರತಿಭೆಯನ್ನು ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳಲ್ಲಿ ಪ್ರದರ್ಶನ ಮಾಡಲಿಕ್ಕೆ, ಅದರ ಮೂಲಕ ನಮ್ಮನ್ನೆಲ್ಲ ಅವರ ಜೊತೆ ಕೊಂಡೊಯ್ಯೋದಕ್ಕೆ ನಮ್ಮ ಸಾಕಷ್ಟು ಕೂಡ ಬರ್ತಾ ಇದ್ದಾರೆ. ಕರಾವಳಿಯಿಂದ ನಮ್ಮ ಭಾಗಕ್ಕೆ ಬರ್ತಿದ್ದಾರೆ ಅನ್ನೋದೇ ಒಂದು ದೊಡ್ಡ ಖುಷಿಯ ವಿಚಾರ. ಮೊನ್ನೆ ನಮ್ಮ ಬಳ್ಳಾರಿಯವರು ಸಂಜೀವ್ ಶೆಟ್ಟರು ಮತ್ತು ತಾವೆಲ್ಲ ನಮ್ಮನ್ನು ಕೂಡ ಆಹ್ವಾನ ಮಾಡಿದ್ರಿ. ನಮ್ಮ ಆಳ್ವಾ ಅವರು ನಮಗೆಲ್ಲ ಪ್ರೇರಣೆಯಾಗಿದ್ದಾರೆ, ಪ್ರೇರಕರಾಗಿದ್ದಾರೆ. ಅವರ ನಮ್ಮ ಖುಷಿ ಇದೆ. ನಮಗೆ ಸಾಕಷ್ಟು ಮಾಡ್ತಿರ್ತಕ್ಕಂಥದ್ದು ಎಲ್ಲ ರೀತಿಯ ಸಹಕಾರ ನಮ್ಮದು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್, ಸಂಜಿತ್ ಶೆಟ್ಟಿ, ಪುರಸಭಾ ಅಧ್ಯಕ್ಷೆ ಜ್ಯೋತಿ ರಾಜ್ಕುಮಾರ್ ಮಾತನಾಡಿದರು. ಸಭೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಸುಪ್ರೀತ್ ಯಜಮಾನ್, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಚಂಚಲ ಕುಮಾರಸ್ವಾಮಿ, ಧರ್ಮರಾಜ್, ರಂಗಕರ್ಮಿ ಪ್ರಸಾದ್ ರಕ್ಷಿದಿ,
ಯಡೇಹಳ್ಳಿ ಆರ್ ಮಂಜುನಾಥ್, ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈ.ಬಿ. ಮಂಜು ಹಾಜರಿದ್ದರು. ಮೂವರು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ನಾಪತ್ತೆ ಪ್ರಕರಣದ ತನಿಖೆಯಲ್ಲಿ ಪೊಲೀಸರು ಪ್ರಗತಿ ಸಾಧಿಸಿದ್ದು, ಮಕ್ಕಳು ಮೈಸೂರಿನಲ್ಲಿ ಇರುವ ಮಾಹಿತಿ ದೊರಕಿದೆ. ಹಾಸನ ಜಿಲ್ಲೆಯ ಸಕಲೇಶಪುರದ ಅದರವಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮೂವರು ವಿದ್ಯಾರ್ಥಿಗಳು ಬುಧವಾರ ಬೆಳಗ್ಗೆಯಿಂದ ನಾಪತ್ತೆಯಾಗಿದ್ದರು. ಸಕಲೇಶಪುರದ ಕುನಿಗನಹಳ್ಳಿ ಗ್ರಾಮದ ಮೂವರು ವಿದ್ಯಾರ್ಥಿಗಳು ಶಾಲೆಗೆ ಹೋಗಿದ್ದರು. ಆದರೆ ಶಾಲೆಗೆ ಹೋಗದೆ ವಾಪಸ್ ಮನೆಗೂ ಹೋಗದೆ ನಾಪತ್ತೆಯಾಗಿದ್ದರು. ಕಂಗಾಲಾದ ಪೋಷಕರು ಸಕಲೇಶಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ಇದೀಗ ಮೂವರು ವಿದ್ಯಾರ್ಥಿಗಳು ಮೈಸೂರಿನಲ್ಲಿ ಪತ್ತೆಯಾಗಿದ್ದಾರೆ ಎಂದು ತಿಳಿದು ಬಂದಿದೆ. 16 ವರ್ಷದ ಶರತ್, ಧನಂಜಯ್ ಹಾಗೂ ಮುರಳಿ ಮೈಸೂರಿನಲ್ಲಿ ಪತ್ತೆಯಾಗಿದ್ದಾರೆ. ನಾಪತ್ತೆಯಾಗಿದ್ದ ಶರತ್ ಬಳಿ ಮೊಬೈಲ್ ಇತ್ತು. ಹಾಗಾಗಿ ಲೋಕೇಶ್ ಆಧಾರದ ಮೇಲೆ ಪೊಲೀಸರು ವಿದ್ಯಾರ್ಥಿಗಳನ್ನು ಪತ್ತೆ ಮಾಡಿದ್ದಾರೆ. ಸ್ಥಗಿತಗೊಂಡಿದ್ದ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಯವರ ದನಗಳ ಜಾತ್ರಾ ಮಹೋತ್ಸವವನ್ನು ಪುರಸಭೆ ವತಿಯಿಂದ ಪುನರಾರಂಭ ಮಾಡಲಾಗುವುದು ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಪಟ್ಟಣದ ಪುರಸಭಾ ಸಭಾಂಗಣದಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಈ ತೀರ್ಮಾನ ಕೈಗೊಂಡಿದ್ದು, ಫೆಬ್ರವರಿ 7ರಿಂದ 13ರವರೆಗೆ ದನಗಳ ಜಾತ್ರೆ, ಸಾಂಸ್ಕೃತಿಕ ಕಾರ್ಯಕ್ರಮ, ರಥೋತ್ಸವ, ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಪುರಸಭಾ ಪಶುಪಾಲನಾ ಇಲಾಖೆ ಹಾಗೂ ತಾಲೂಕು ಆಡಳಿತದ ಸಹಕಾರದಲ್ಲಿ ದನಗಳ ಜಾತ್ರೆ ಈ ಬಾರಿ ಅದ್ದೂರಿಯಾಗಿ ನಡೆಯಲಿದೆ. 7 ವರ್ಷಗಳಿಂದ ನಿಂತು ಹೋಗಿದ್ದ ದನಗಳ ಜಾತ್ರೆಗೆ ಮತ್ತೆ ಚಾಲನೆ ದೊರಕಿದ್ದು, ಬರುವ ಉತ್ತಮ ರಾಸುಗಳಿಗೆ ಬಹುಮಾನ, ಕುಡಿಯುವ ನೀರು, ವಿದ್ಯುತ್ ದೀಪ, ನೆರಳಿನ ವ್ಯವಸ್ಥೆಯನ್ನು, ಮೇವು ಕಲ್ಪಿಸಲಾಗಿದೆ. 3 ಹಂತದಲ್ಲಿ ತಳಿಗಳ ಆಧಾರದ ಮೇಲೆ ಬಹುಮಾನ ನೀಡುತ್ತಿದೆ. ರಾಸುಗಳನ್ನು ಜಾತ್ರೆಗೆ ಫೆಬ್ರವರಿ 7ರಿಂದ ತರಬೇಕು. ರಾಸುಗಳ ಆಯ್ಕೆ 11ರಂದು ನಡೆಯಲಿದೆ. ಫೆಬ್ರವರಿ 13ರಂದು ಬಹುಮಾನ ವಿತರಣೆ ಮಾಡಲಾಗುವುದು. ಪುರಸಭೆ ಸದಸ್ಯರುಗಳನ್ನು ಒಳಗೊಂಡಂತೆ ಜಾತ್ರಾ ಕಮಿಟಿ ರಚನೆಯಾಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಪುರಸಭೆ ವೇದಿಕೆ ಕಾರ್ಯಕ್ರಮದ ನಿರ್ವಹಣೆಗಾಗಿ ಪರಿಸರ ಪ್ರೇಮಿ ಸಿಎನ್ ಅಶೋಕ್, ಕಲಾವಿದ ಮಹಾದೇವ್, ಉಮೇಶ್ ತೆಂಗನಹಳ್ಳಿ ತಂಡ ಕಾರ್ಯನಿರ್ವಹಿಸಲಿದೆ ಎಂದು ಹೇಳಿದರು. ಅಲ್ಲಿ ಬರುವಂಥ ಜಾನುವಾರುಗಳಿಗೆ 3 ಪ್ರೈಸ್ಗಳು ಕೊಡ್ತಕ್ಕಂಥದ್ದು. ಫಸ್ಟ್ ಪ್ರೈಸ್ 25,000, ಸೆಕೆಂಡ್ ಪ್ರೈಸು 15,000, 3ನೇ ಪ್ರೈಸು 10,000. ಅಂದರೆ 8ನೇ ತಾರೀಕಿನ ಸಾಯಂಕಾಲದೊಳಗಡೆ ಯಾರು ಜಾನುವಾರುಗಳನ್ನು ತಂದು ದನಗಳನ್ನು ಜಾತ್ರೆಗೆ ತರ್ತಾರೆ ಅವು ಆಯ್ಕೆಗೆ ಅರ್ಹರಾಗಿರುತ್ತದೆ ಅಲ್ವಾ, ಆಯ್ಕೆ ಇದಕ್ಕೆ. ಅದಾದಮೇಲೆ 13ನೇ ತಾರೀಕು ಚಂದ್ರಮೌಳೇಶ್ವರ ಸ್ವಾಮಿಯ ರಥೋತ್ಸವ ಜರುಗುತ್ತೆ. ಸಾಯಂಕಾಲ ಒಂದು ವೇದಿಕೆ ಕಾರ್ಯಕ್ರಮ, ಸಮಾರಂಭದಲ್ಲಿ ಜಾನಪದ ಕಲೆಗೆ ಸಂಬಂಧಿಸಿದ ಗ್ರಾಮೀಣ ಸೊಗಡಿನ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡಲಾಗ್ತದೆ. ಸುಮಾರಲ್ಲಿ 6ರಿಂದ 9 ತಂಡಗಳನ್ನು ಆಹ್ವಾನಿಸಲಾಗ್ತದೆ. ಅದಕ್ಕೆ ಗೌರವಧನ 5,000 ರೂಪಾಯಿ. ಅದರಲ್ಲಿ ಫಸ್ಟು, ಸೆಕೆಂಡು, ಥರ್ಡು. ಫಸ್ಟು 7,500, 5,000 ಕೊಡುವಂಥ ಒಂದು ಪ್ರೈಸಸ್ ಕೊಡ್ತಕ್ಕಂಥದ್ದು ತೀರ್ಮಾನ ಆಗಿದೆ. ಹೇಮಾವತಿ ಕೆನಲಿಂದ ಧನಲಕ್ಷ್ಮಿ ಥಿಯೇಟರ್ ತನಕ ಎಲ್ಲ ಕಡೆ ಲೈಟಿಂಗ್ಸ್ನ ಒಂದು ಸೌಂದರ್ಯೀಕರಣಕ್ಕೆ ಅದನ್ನು ದೀಪಾಲಂಕಾರ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಲಾಗಿದೆ. ನೀರಿನ ವ್ಯವಸ್ಥೆ ನಮ್ಮ ಪುರಸಭೆ ಮತ್ತು APMC ಸಹಯೋಗದೊಂದಿಗೆ ಮಾಡುವಂಥದ್ದು. APMC ಕಾರ್ಯದರ್ಶಿಗಳು ಕೂಡ ಅಲ್ಲಿಯ ಸ್ವಚ್ಛತೆ ಮತ್ತು ಲೈಟಿಂಗ್ಸ್ ವ್ಯವಸ್ಥೆಗೆ ಅವರು ಕೂಡ ಸಹಕಾರ ಮಾಡಬೇಕು ಅನ್ನೋದು ಈ ತೀರ್ಮಾನ ಆಗಿರುವಂಥದ್ದು. ಒಟ್ಟಾರೆ ಎಲ್ಲ ನಮ್ಮ ಪುರಸಭಾ ಸದಸ್ಯಗಳ ಸಹಕಾರದೊಂದಿಗೆ, ರೈತ ಸಂಘದ ರೈತ ಪ್ರತಿನಿಧಿಗಳ ಸಹಕಾರದೊಂದಿಗೆ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸಬೇಕು ಅನ್ನೋ ಒಂದು ತೀರ್ಮಾನ ಆಗಿದೆ. ಸರ್ವರು ಕೂಡ ಸಹಕಾರ ಮಾಡಬೇಕು ಅಂತ ಈ ಮೂಲಕ ಕೋರ್ತಾ ಇದ್ದೇವೆ. ಇವತ್ತಿನ ಸಭೆಯಲ್ಲಿ ಈ ಒಂದು ಜಾತ್ರಾ ಮಹೋತ್ಸವ ಯಶಸ್ವಿ ಆಗಲಿಕ್ಕೆ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಬನಶಂಕರಿ ರಘು ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಉಪಾಧ್ಯಕ್ಷ ರಾಣಿ ಕೃಷ್ಣ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್, ನೂತನ ಮುಖ್ಯ ಅಧಿಕಾರಿ ಯತೀಶ್ ಕುಮಾರ್, ಸಿಇಒ ಶಾರದಮ್ಮ ಸೇರಿದಂತೆ ಇತರರು ಹಾಜರಿದ್ದರು. ನಗರದ MG ರಸ್ತೆಯಲ್ಲಿರುವ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಅತಿದೊಡ್ಡ ಶೈಕ್ಷಣಿಕ ಮೇಳವನ್ನು ಜನವರಿ 25 ಮತ್ತು 26ರಂದು ಆಯೋಜಿಸಲಾಗಿದೆ ಎಂದು ಜನಮಿತ್ರ ಪತ್ರಿಕೆಯ ಪ್ರಧಾನ ಸಂಪಾದಕ HP ಮದನ್ಗೌಡ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 1962ರಲ್ಲಿ ಮಾಧ್ಯಮ ಲೋಕಕ್ಕೆ ಅಡಿ ಇಟ್ಟ ಜನಮಿತ್ರ ಪತ್ರಿಕೆ ಅಂದಿನಿಂದ ಇಂದಿನವರೆಗೆ ಎಲ್ಲದರಲ್ಲೂ ಹೊಸತನ, ವಿಭಿನ್ನತೆಗೆ ಮುಖವಾಣಿಯಾಗಿ ಜನಮನ ಗೆದ್ದಿದೆ. ಇದೀಗ ಹಾಸನದಲ್ಲೇ ಪ್ರಪ್ರಥಮ ಬಾರಿಗೆ ಅತಿದೊಡ್ಡ ಶೈಕ್ಷಣಿಕ ಮೇಳ ಎಜುಕೇಷನ್ ಎಕ್ಸ್ಪೋ ಆಯೋಜಿಸಿದೆ. ಜನವರಿ 25ರಂದು ಶನಿವಾರ ಬೆಳಗ್ಗೆ 10 ಗಂಟೆಗೆ ಪದ್ಮಶ್ರೀ ಪುರಸ್ಕೃತ ಶಿಕ್ಷಣ ಸಂತ ಹರೇಕಳ ಅಜ್ಜಪ್ಪ ಅವರು ಶಿಕ್ಷಣ ಜಾತ್ರೆಗೆ ಶುಭ ಚಾಲನೆ ನೀಡಲಿದ್ದಾರೆ. ಈ ಕ್ಷಣಕ್ಕೆ ಹಲವಾರು ಮಹನೀಯರು ಸಾಕ್ಷಿಯಾಗಲಿದ್ದಾರೆ ಎಂದು ಹೇಳಿದರು.
ಸರಿಸುಮಾರು 63 ವರ್ಷಗಳ ಸುದೀರ್ಘವಾದಂತಹ ಈ ಹಾದಿಯಲ್ಲಿ ನಮ್ಮ ಪಾತ್ರ ಒಂದು 14-15 ವರ್ಷ. ಅದಕ್ಕೂ ಮುಂಚೆ ಜನಮಿತ್ರ ಪತ್ರಿಕೆ ಆರಂಭದಿಂದ ಇಂದಿನವರೆಗೂ ಹಾಸನ ಜಿಲ್ಲೆ ಸೇರಿದಂತೆ ಚಿಕ್ಕಮಗಳೂರು, ಮೈಸೂರು ಪ್ರಾಂತ್ಯದಲ್ಲಿ ಒಟ್ಟು ಈಗ 10 ಜಿಲ್ಲೆಗಳಲ್ಲಿ ಜನಮಿತ್ರ ಪತ್ರಿಕೆ ಪ್ರಸಾರವನ್ನು ಹೊಂದಿದೆ. ಈ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ಶೈಕ್ಷಣಿಕವಾದಂಥ ಒಂದು ಸಂಭ್ರಮದ ಹಬ್ಬವನ್ನು ಎಜುಕೇಷನ್ ಎಕ್ಸ್ಪೋ 2025 ಹೆಸರಿನಲ್ಲಿ ಜನಮಿತ್ರ ದಿನಪತ್ರಿಕೆ ಈ ಒಂದು ಕಾರ್ಯಕ್ರಮವನ್ನು ಫೆಬ್ರವರಿ 25 ಮತ್ತು 26ರಂದು ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಿದೆ. ಶೈಕ್ಷಣಿಕವಾಗಿರುವಂತಹ ಈ ಕಾರ್ಯಕ್ರಮ ಬರೀ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸ್ಟಾಲ್ಗಳು ಮಾತ್ರ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಪೂರಕವಾದಂತಹ ವಿದ್ಯಾರ್ಥಿಗಳ ಅನುಕೂಲವಾಗುವಂತಹ ಹ್ಯಾಂಡ್ ರೈಟಿಂಗ್ ಬರವಣಿಗೆ ಇರಬಹುದು, ಇಲ್ಲ ಚಿತ್ರಕಲಾ ಸ್ಪರ್ಧೆ ಇರಬಹುದು, ಮಕ್ಕಳಿಗೆ ವೇಷಭೂಷಣ ಸ್ಪರ್ಧೆ ಇರಬಹುದು ಮತ್ತು ನೃತ್ಯ ಸ್ಪರ್ಧೆ ಇರಬಹುದು. ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮಕ್ಕಳಿಗೆ ಶೈಕ್ಷಣಿಕವಾಗಿ ಪೂರಕವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ನಮ್ಮ ಜನಮಿತ್ರ ಪತ್ರಿಕೆಯ ಸಂಪಾದಕರಾದಂತಹ CR ನವೀನ್ ಅವರು ಮತ್ತೆಲ್ಲ ಬಳಗ, ಇವತ್ತು ನಮ್ಮ ಜೊತೆ ನಮ್ಮ ಪತ್ರಿಕೆಯ ವ್ಯವಸ್ಥಾಪಕರಾದಂತಹ ಅಭಿಜಿತ್ ಅವರು ಇದ್ದಾರೆ. ಈ ಎಲ್ಲ ಬಳಗ ಒಂದು ಮೊದಲ ಬಾರಿಗೆ ಒಂದು ಒಳ್ಳೆಯ ಪ್ರಯತ್ನವನ್ನ ಈ ಜಿಲ್ಲೆಯಲ್ಲಿ ಮಾಡ್ತಾ ಇದೆ. ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ನಾವು ಕೋರ್ತೇವೆ. ಇದೊಂದು ವಿಶಿಷ್ಟವಾದಂತಹ ವಿಭಿನ್ನವಾದ ಕಾರ್ಯಕ್ರಮ ಅಂತ ಅನ್ಕೊಂಡಿದ್ದೇವೆ. ಈ ಸಮಾರಂಭವನ್ನು 25ನೇ ತಾರೀಕು ಪದ್ಮಭೂಷಣ ಶಿಕ್ಷಣ ತಜ್ಞ ಹರಕೇಳ ಆಜಪ್ಪನವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. ಅದಾದ ನಂತರ ಕಾರ್ಯಕ್ರಮದಲ್ಲಿ ಅನೇಕ ಶಿಕ್ಷಣ ತಜ್ಞರು ಸೇರಿದ ಹಾಗೆ ಅನೇಕ ವಿಚಾರ ವಿನಿಮಯ, ವಿದ್ಯಾರ್ಥಿಗಳೊಂದಿಗೆ ಚರ್ಚೆ, ಪೋಷಕರೊಂದಿಗೆ ಚರ್ಚೆಯನ್ನು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಪತ್ರಿಕಾಗೋಷ್ಠಿಯಲ್ಲಿ ವ್ಯವಸ್ಥಾಪಕ ಸಂಪಾದಕ CR ನವೀನ್, ಜಾಹೀರಾತು ವಿಭಾಗದ ವ್ಯವಸ್ಥಾಪಕ ಅಭಿಜಿತ್ ಇತರರು ಉಪಸ್ಥಿತರಿದ್ದರು. ಅನೈತಿಕ ಚಟುವಟಿಕೆ, ಧೂಮಪಾನ ಹಾಗೂ ಸ್ವಚ್ಛತೆ ಇಲ್ಲದಿರುವುದು ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಬಸ್ ನಿಲ್ದಾಣ ಮೇಲ್ಸೇತುವೆ ಕೆಳಗೆ ಇಡಲಾಗಿರುವ ಗೂಡಂಗಡಿಗಳ ಮೇಲೆ ಗುರುವಾರದಂದು ನಗರಸಭೆ ಆರೋಗ್ಯ ನಿರೀಕ್ಷಕ ಜೊತೆ ಸಿಬ್ಬಂದಿಗಳು ದಾಳಿ ನಡೆಸಿದರು. ನಗರಸಭೆ ಆರೋಗ್ಯ ನಿರೀಕ್ಷಕ ಪ್ರಸಾದ್ ಮಾಧ್ಯಮದೊಂದಿಗೆ ಮಾತನಾಡಿ, ನಗರಸಭೆ ಈಗಾಗಲೇ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿಕೆಯಾಗಿದ್ದು, ನಗರದ ಸೌಂದರ್ಯೀಕರಣಕ್ಕೆ ಹೆಚ್ಚಿನ ಆದ್ಯತೆ ಕೊಡುವ ನಿಟ್ಟಿನಲ್ಲಿ ಸಾರ್ವಜನಿಕರ ಸುರಕ್ಷತೆ ಕೂಡ ಮುಖ್ಯವಾಗಿದೆ. ನಗರದ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಮುಂಭಾಗ ಮೇಲ್ಸೇತುವೆ ಕೆಳಗೆ ಗೂಡಂಗಡಿ ಮಾಡಿಕೊಂಡಿದ್ದರಿಂದ ಓಡಾಡುವ ಜನರು ದೂರು ನೀಡಿದ್ದು, ಈ ಜಾಗದಲ್ಲಿ ಕೊಲೆಗಳಾಗುವ ಸಾಧ್ಯತೆಗಳಿದ್ದು, ಇಲ್ಲಿ ಏನಾದರೂ ಗಾಂಜಾ ವ್ಯಾಪಾರದಂತಹ ವ್ಯವಹಾರ ನಡೆಯುತ್ತಿದೆಯಾ ಎಂಬ ಬಗ್ಗೆ ಕಂಪ್ಲೇಂಟ್ ಬಂದಿದೆ ಎಂದರು. ಈ ಭಾಗದಲ್ಲಿ ನಗರಸಭೆ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ಮೋಹನ್ ಅವರು ಕೂಡ ಇಲ್ಲಿ ಸ್ವಚ್ಛತೆ ಇಲ್ಲ, ಆದ್ದರಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಹಳಸಿದ ಅನ್ನಗಳು ಧೂಮಪಾನ ಮಾಡುತ್ತಿರುವ ಬಗ್ಗೆ ನಮಗೆ ತಿಳಿಸಲಾಗಿತ್ತು. ನಗರಸಭೆ ಅಧ್ಯಕ್ಷರಾದ ಎಂ ಚಂದ್ರೇಗೌಡರ ಮತ್ತು ಪೌರಾಯುಕ್ತರಾದ ರಮೇಶ್ ರವರ ನಿರ್ದೇಶನದಂತೆ ಸ್ವಚ್ಛತೆ ಕಡೆಗೆ ಗಮನ ನೀಡಿದ್ದೇವೆ. ಇನ್ನು ಗೂಡಂಗಡಿಗಳಿಗೆ ಟಾರ್ಪಲ್ ಹಾಕಿದ್ದಾರೆ. ಈ ಕ್ಯಾಂಟೀನ್, ಇತರೆ ಗೂಡಂಗಡಿಗಳಲ್ಲಿ ಅನೇಕ ದಿನದ ನೀರನ್ನು ಶೇಖರಿಸಿದ್ದಾರೆ. ಇದರಿಂದ ಗಂಟಲು ನೋವು, ಇತರೆ ಕಾಯಿಲೆಗಳು ಬರಬಹುದು. ಅವರಿಗೆಲ್ಲ ಶುದ್ಧ ನೀರನ್ನೇ ಕೊಡಬೇಕು. ಆರೋಗ್ಯ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಇನ್ನು ಈ ಗೂಡಂಗಡಿಗಳನ್ನು ಬೆಳಗ್ಗೆ ತಂದು ವ್ಯಾಪಾರವಾದ ಮೇಲೆ ಗಾಡಿ ತಳ್ಳಿಕೊಂಡು ವಾಪಸ್ ಹೋಗಬೇಕೆಂದು ಇದೇ ವೇಳೆ ಸೂಚನೆ ನೀಡಿದರು. ಹಾಸನ ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಬರ್ತಾ ಇರೋ ಸಂದರ್ಭದಲ್ಲಿ ಹಾಸನ ನಗರದ ಸೌಂದರ್ಯೀಕರಣಕ್ಕೆ ಇಂಪಾರ್ಟೆಂಟ್ ಕೊಡೋ ನಿಟ್ಟಿನಲ್ಲಿ ಹಾಗೂ ಸಾರ್ವಜನಿಕರ ಒಂದು ಸೇಫ್ಟಿ ಕೂಡ ಇಂಪಾರ್ಟೆಂಟ್. ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ನಗರದ ಒಂದು ಮುಖ್ಯ ಒಂದು ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಗೂಡಂಗಡಿಗಳನ್ನ ಮಾಡಿಕೊಂಡು ಇಲ್ಲಿ ಓಡಾಡೋ ಜನರುಗಳು ಬಹಳಷ್ಟು ಕಂಪ್ಲೇಂಟ್ ಮಾಡ್ತಾ ಇದ್ರು, ಏನಾದ್ರೂ ಕೊಲೆ ಗಿಲೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ, ಮತ್ತೆ ಏನಾದ್ರೂ ಗಾಂಜಾ ವ್ಯವಹಾರ ನಡೀತಾ ಇದೆಯಾ ಗೂಡಂಗಡಿಗಳಲ್ಲಿ ಅಂತ ಹೇಳಿ ಕಂಪ್ಲೇಂಟ್ ಬಂದಿತ್ತು. ಹಾಗಾಗಿ ಈಗ ಈ ಏರಿಯಾದ ಕೌನ್ಸಿಲರ್ ಆದಂತ ಮೋಹನ್ ಸರ್ ಅವರು ಕೂಡ, ಮಾಜಿ ಅಧ್ಯಕ್ಷರು ಅವರು ಕೂಡ ಬಹಳಷ್ಟು ಬಾರಿ ನಮಗೆ ಒತ್ತಾಕಿದ್ರು, ಇದು ಸ್ವಚ್ಛತೆ ಇಲ್ಲ, ಸ್ವಚ್ಛತೆ ಕಡೆಗೆ ಗಮನ ಕೊಡಿ. ಇಲ್ಲಿ ಸ್ವಚ್ಛತೆ ಇಲ್ಲ ಅಂತ ಹೇಳಿದ್ರೆ
ಆದ್ರಿಂದ ಸಾಮಾನ್ಯ ಜನರಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗೋ ಸಾಧ್ಯತೆ ಇದೆ. ಮತ್ತೆ ಅಳಿಸಿದ ಹಣ್ಣುಗಳು ಮತ್ತೆ ಏನು ಸಿಗರೇಟು ಎಲ್ಲಾನು ಕೂಡ ಧೂಮಪಾನ ಮಾಡ್ತಾ ಇದ್ದಾರೆ. ಅದ್ರ ಕಡೆ ಇದು ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ನೀವು ಕ್ರಮ ವಹಿಸಬೇಕು ಅಂತ ಹೇಳಿದಕ್ಕೆ ನಮ್ಮ ಮಾನ್ಯ ಅಧ್ಯಕ್ಷರಾದಂಥ ಚಂದ್ರೇಗೌಡರು ಅವರ ನಿರ್ದೇಶನದಂತೆ ಹಾಗೂ ಹಾಲಿ ನಮ್ಮ ಪೌರಾಯುಕ್ತರ ನಿರ್ದೇಶನದಂತೆ ಇವತ್ತು ನಾವು ಸ್ವಚ್ಛತೆ ಕಡೆಗೆ ಮತ್ತೆ ಟಾರ್ಪಲ್ಗಳನ್ನ ತೆಗೆದಾಕ್ಬಿಟ್ಟು ಎಲ್ಲ ಜನರಿಗೂ ಕೂಡ ನಾವು ವ್ಯಾಪಾರಸ್ಥರಿಗೆ ಹೇಳ್ತಾ ಇದ್ದೀವಿ, ಸ್ವಚ್ಛತೆಯನ್ನ ಕಾಪಾಡಿಕೊಂಡು. ಮತ್ತೆ ಇದೇನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ನೀರನ್ನು 2-3 ತಿಂಗಳಿಂದ ಶೇಖರಣೆ ಮಾಡ್ತಾರೆ. ಅದರಿಂದ ಜನರಿಗೆ ಥ್ರೋಟ್ ಇನ್ಫೆಕ್ಷನ್, ಗಂಟಲು ನೋವು ಮತ್ತೆ ಜಂತುಗಳ ಸಮಸ್ಯೆಗಳು ಆಗೋ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಅವರಿಗೆ ದಿನನಿತ್ಯ ಆರೋ ವಾಟರ್ನೇ ಕೊಡಬೇಕು ಕುಡ್ಲಿಕ್ಕೆ. ಮತ್ತೆ ಆ ರೀತಿಯಲ್ಲಿ ನೀರನ್ನು ಶೇಖರಣೆ ಮಾಡಿಕೊಂಡ್ರೆ ಸೊಳ್ಳೆಗಳು ಉತ್ಪತ್ತಿ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಜನರು ಆರೋಗ್ಯದ ನಿಟ್ಟಿನಲ್ಲಿ ಈ ಕ್ರಮವನ್ನು ತಗೋತಾ ಇದ್ದೀವಿ. ಇದೀಗ ಜಾಹೀರಾತು. ಮೈಲ್ ಸ್ಟೋನ್ ಅಕಾಡೆಮಿ ಹಾಗೂ ಶ್ರೀ ಅರಬಿಂದೋ ಮಹೇಶ್ PU ಕಾಲೇಜಿಗೆ ಎಲ್ಲರಿಗೂ ಸುಸ್ವಾಗತ. ಮೈಲ್ ಸ್ಟೋನ್ ಎಂದರೆ ಮೈಲಿಕಲ್ಲು. ಈ ಸಂಸ್ಥೆಯ ಉದ್ದೇಶ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಮಹತ್ವದ ಮೈಲಿಗಲ್ಲು ಸ್ಥಾಪಿಸುವುದಾಗಿದೆ. ಮುಖ್ಯವಾಗಿ ಶ್ರೀ ಅರಬಿಂದೋ ಮಹೇಶ್ PU ಕಾಲೇಜು ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಅಡಗಿರುವ ವಿಭಿನ್ನ ಸಾಮರ್ಥ್ಯವನ್ನು ಹೊರತೆಗೆಯಲು ಹಗಲಿರುಳು ಕಾರ್ಯನಿರ್ವಹಿಸುತ್ತದೆ. ನಮ್ಮ ಕಾಲೇಜಿನಲ್ಲಿ ಸುಸಜ್ಜಿತ ಶಾಲಾ ಕೊಠಡಿಗಳು, ಪ್ರಯೋಗಾಲಯಗಳು, ಕಂಪ್ಯೂಟರ್ ತರಗತಿ ಹಾಗೂ ವಿಶಾಲವಾದ ಆಟದ ಮೈದಾನವನ್ನು ಹೊಂದಿದ್ದು, ಇಲ್ಲಿ ಕಲಿಕೆಗೆ ಬರುವ ದೂರದ ವಿದ್ಯಾರ್ಥಿಗಳಿಗೆ ಕಡಿಮೆ ದರದಲ್ಲಿ ಹಾಸ್ಟೆಲ್ ಸೌಲಭ್ಯ ಹಾಗೂ ಸಾರಿಗೆ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ. ಪ್ರಥಮ PUC ಮತ್ತು ದ್ವಿತೀಯ PUCಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, 10ನೇ ತರಗತಿಯ ನಂತರ ನಿಮ್ಮ ಭವಿಷ್ಯದ ಹೂಡಿಕೆ ಶ್ರೀ ಅರಬಿಂದೋ ಮಹೇಶ್ PU ಕಾಲೇಜಿನಲ್ಲಿ ಆಗಿದ್ದರೆ ನಿಮ್ಮ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ನಮ್ಮದಾಗಿರುತ್ತದೆ. ಧನ್ಯವಾದಗಳು. ಮೈಲ್ ಸ್ಟೋನ್ ಅಕಾಡೆಮಿ, ಶ್ರೀ ಅರಬಿಂದೋ ಮಹೇಶ್ PU ಕಾಲೇಜ್, ಹಾಸನ. Celebrating the brides of now. Kahani Bridal Stories by Bhima. ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 16 ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ 2025-26ನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೋ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೋ, ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು.
ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಶ್ರೀ ರಂಗನಾಥ ಮೊಬೈಲ್ಸ್ ಅಂಡ್ ಆಕ್ಸೆಸರೀಸ್ ವತಿಯಿಂದ ಹಾಸನ ಜನತೆಗೆ ಆಕರ್ಷಕ ಆಫರ್ಸ್. ಹಾಸನ ನಗರದ ಸಿಟಿ ಬಸ್ ನಿಲ್ದಾಣದ ಎದುರು ಶ್ರೀ ರಂಗನಾಥ ಮೊಬೈಲ್ ಮತ್ತು ಆಕ್ಸೆಸರೀಸ್ ವತಿಯಿಂದ ಹಾಸನ ಜನತೆಗಾಗಿ ಬಂಪರ್ ಆಫರ್. ಕೇವಲ 399 ರೂಪಾಯಿಗೆ ಇಯರ್ಬಡ್ಸ್ ಮತ್ತು ಬ್ಲೂಟೂತ್ ನೆಕ್ ಬ್ಯಾಂಡ್, ಕೇವಲ 30 ರೂಪಾಯಿಗಳಿಗೆ ಮೊಬೈಲ್ ಸ್ಕ್ರೀನ್ ಗಾರ್ಡ್ಸ್, 850 ರೂಪಾಯಿಗೆ ಸ್ಮಾರ್ಟ್ ವಾಚ್ ದೊರೆಯುತ್ತದೆ. ಅಲ್ಲದೆ 20,000 ರೂಪಾಯಿ ಮೊಬೈಲ್ ಖರೀದಿಸಿದರೆ ಉಚಿತ ಬ್ಲೂಟೂತ್, 30,000 ರೂಪಾಯಿ ಮೊಬೈಲ್ ಖರೀದಿಸಿದರೆ ಸ್ಮಾರ್ಟ್ ವಾಚ್ ಉಚಿತ. ಪ್ರತಿ ಸ್ಮಾರ್ಟ್ಫೋನ್ ಖರೀದಿಗೆ ಆಕರ್ಷಕ ಬಹುಮಾನ ಪಡೆಯುವ ಅವಕಾಶವಿದೆ. ಬಜಾಜ್ ಫಿನ್ಸರ್, ಟಿವಿಎಸ್ ಕ್ರೆಡಿಟ್, ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮತ್ತು ಎಚ್ಡಿಬಿ ಫೈನಾನ್ಸ್ ಸರ್ವಿಸ್ ವತಿಯಿಂದ 0% ಬಡ್ಡಿ ದರದಲ್ಲಿ ಮೊಬೈಲ್ ಖರೀದಿಗೆ ಅವಕಾಶವಿದೆ. ಇಂದೇ ಭೇಟಿ ನೀಡಿ ಶ್ರೀ ರಂಗನಾಥ ಮೊಬೈಲ್ಸ್ ಅಂಡ್ ಆಕ್ಸೆಸರೀಸ್, ಸಿಟಿ ಬಸ್ ನಿಲ್ದಾಣದ ಎದುರು, ಶಾಂತಿ ಸ್ಟೋರ್ಸ್ ಪಕ್ಕ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8197897959 ಮತ್ತು 7019216406. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಸುತ್ತೂರು ಮಠದಲ್ಲಿ ಆದಿ ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಜನವರಿ 26ರಿಂದ 31ರವರೆಗೆ ನಡೆಯಲಿದೆ ಎಂದು ಜೆಎಸ್ಎಸ್ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿ ಎಸ್ಪಿ ಮಂಜುನಾಥ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರಿಂದ ಸ್ಥಾಪಿತವಾದ ಜೆಎಸ್ಎಸ್ ಮಹಾವಿದ್ಯಾಪೀಠ ಹಾಗೂ ಇತರ ಅಂಗಸಂಸ್ಥೆಗಳ ಮೂಲಕ ದೇಶ ವಿದೇಶದಲ್ಲಿ ನಮ್ಮ ಸಂಸ್ಕೃತಿಯ ಶಿಕ್ಷಣ, ಆರೋಗ್ಯ, ಕೃಷಿ, ಗ್ರಾಮೀಣ ಅಭಿವೃದ್ಧಿ, ಸಮಾಜ ಸುಧಾರಣೆ ಮುಂತಾದವುಗಳಲ್ಲಿ ನಿರಂತರವಾಗಿ ಸೇವೆ ಕಾರ್ಯಗಳು ನಡೆಯುತ್ತಿವೆ. ಇದೇ ತಿಂಗಳು 26 ಭಾನುವಾರದಿಂದ 31ನೇ ತಾರೀಕು ಶುಕ್ರವಾರದವರೆಗೂ ಜಗದ್ಗುರು ಶಿವರಾತ್ರಿ ದೇಶಿಕ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ರಂಗೋಲಿ ಮತ್ತು ಸೋಬಾನೆ ಪದ ಸ್ಪರ್ಧೆಗಳು, ಭಜನಾ ಮೇಳ, ವಸ್ತು ಪ್ರದರ್ಶನ, ಸಾಮೂಹಿಕ ವಿವಾಹ, ಕೃಷಿ ಮೇಳ, ಕೃಷಿ ವಿಚಾರ ಸಂಕಿರಣ, ಚಿತ್ರಕಲೆ ಮತ್ತು ಗಾಳಿಪಟ ಸ್ಪರ್ಧೆ, ಚಿತ್ರಸಂತೆ, ಕುಸ್ತಿ ಪಂದ್ಯಾವಳಿ, ಆರೋಗ್ಯ ತಪಾಸಣೆ ಶಿಬಿರ, ದೋಣಿ ವಿಹಾರ, ಗ್ರಾಮೀಣ ಜನತೆಗೆ ದೇಸಿ ಆಟಗಳು, 54ನೇ ದನಗಳ ಪರಿಷೆ, ಕಪಿಲಾರತಿ, ಸಾಂಸ್ಕೃತಿಕ ಮೇಳ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸುತ್ತೂರು ಜಾತ್ರೆ, ನಾಟಕೋತ್ಸವ, ಕಲಾ ತಂಡಗಳಿಂದ ಪ್ರದರ್ಶನ, ಛಾಯಾಚಿತ್ರ ಸ್ಪರ್ಧೆ ಹಾಗೂ ರಸಪ್ರಶ್ನೆ ಸ್ಪರ್ಧೆ ನಡೆಯಲಿದೆ ಎಂದು ಹೇಳಿದರು. ನನ್ನ ಎಡಗಡೆ ಇರೋರು ಜೆಎಸ್ಎಸ್ ಮಹಾವಿದ್ಯಾಲಯದ ಮಹೋತ್ಸವ ಕಾರ್ಯದರ್ಶಿ ಹಾಗೂ ಜಾತ್ರಾ ಮಹೋತ್ಸವ ಸಮಿತಿಯ ಕಾರ್ಯದರ್ಶಿಗಳು ಸಹ, ನನ್ನ ಬಲಗಡೆ ಇರುವವರು ಶಿವದಯ ಶಂಕರ್ ಅಂತ ಸುತ್ತೂರು ಸಂಸ್ಥೆಗಳ ಆಡಳಿತಾಧಿಕಾರಿಗಳು, ನನ್ನ ಎಡಗಡೆ ಎರಡನೇವರು ಶ್ರೀ ಸುಬ್ಬಪ್ಪನವರು, ಪ್ರೊಫೆಸರ್ ಸುಬ್ಬಪ್ಪ ಅವರು ನಮ್ಮ ದಾಸೋಹ ಸಮಿತಿಯ ಸಂಚಾಲಕರು. ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಇಲ್ಲಿ ನಡೆಸ್ತಾ ಇದ್ದೀವಿ. ನಮಗೆಲ್ಲ ಗೊತ್ತು, ಸುತ್ತೂರು ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿ ತಿಂಗಳ ಮೊದಲನೇ ವಾರದಲ್ಲಿ ಪ್ರಾರಂಭವಾಗಿ ನಡೀತಾ ಇದೆ. ಸುತ್ತೂರು ಜಾತ್ರೆಯಲ್ಲಿ ಹತ್ತೂರು ಜಾತ್ರೆಗಳಿಗೆ ಮೀರಿದ ಜಾತ್ರೆ ಎನ್ನುವ ಒಂದು ನಾಡುಡಿ ಸಹ ಇದೆ. ಶ್ರೀ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವರ ಜ್ಞಾಪಕಾರ್ಥವಾಗಿ ಸಹಸ್ರಾರು ವರ್ಷಗಳ ಇತಿಹಾಸವುಳ್ಳ ಈ ಮಠ ಈ ಜಾತ್ರೆಯನ್ನು 100 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೆ. ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಸ್ಥಾಪಿಸಿದ ಜೆಎಸ್ಎಸ್ ಮಹಾವಿದ್ಯಾಪೀಠದ ಮುಖಾಂತರ ದೇಶ ವಿದೇಶಗಳಲ್ಲಿ ಅನೇಕ ವಿದ್ಯಾಸಂಸ್ಥೆಗಳು, ಧಾರ್ಮಿಕ ಕಾರ್ಯಗಳು, ಸಾಮಾಜಿಕ ಕಾರ್ಯಗಳು ಹಾಗೂ ಇನ್ನಿತರ ಕಾರ್ಯಗಳ ಮೂಲಕ
ಜನಜಾಗೃತಿಯನ್ನು ಸೃಷ್ಟಿ ಮಾಡಿ ಸರ್ವರ ಅಭಿವೃದ್ಧಿಗಾಗಿ ಮೊದಲಿನಿಂದಲೂ ಶ್ರಮಿಸುತ್ತಾ ಬಂದಿರುವ ಈ ಮಠ ಇಂದು ಸಹ ಎಲ್ಲರ ಸಮಾಜದ ಎಲ್ಲರ ಏಳಿಗಾಗಿ ದುಡಿಯುತ್ತಾ ಇದೆ. ಶ್ರೀಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ವರ್ಷ ಜನವರಿ 26ರಿಂದ 31ರವರೆಗೆ ಜಾತ್ರಾ ಮಹೋತ್ಸವ ನಡೀತಾ ಇದೆ. 26ರಂದು ಹಾಲನೆ ಉತ್ಸವ, 27ರಂದು ಸಾಮೂಹಿಕ ವಿವಾಹ, 28ರಂದು ಮುಖ್ಯವಾದಂತಹ ರಥೋತ್ಸವ, 26 ಮಹದೇಶ್ವರ ಉತ್ಸವ, ಹೀಗೆ 31ನೇ ತಾರೀಕಿನವರೆಗೂ ಅನೇಕ ಧಾರ್ಮಿಕ ಕಾರ್ಯಗಳ ಜೊತೆಗೆ 16 ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಜನಜಾಗೃತಿಗಾಗಿ ವಸ್ತು ಪ್ರದರ್ಶನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಾವು ನೋಡಿದ್ದೀವಿ, ನಾವು ಹೋಗೆಲ್ಲ ನೋಡಿ ಬಂದಿದ್ದೀವಿ. ಮುಖ್ಯವಾಗಿ ಅಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಲೈವ್ ಎಕ್ಸಿಬಿಷನ್ ಅನ್ನು ಮಾಡಿದ್ದೀವಿ. ಅಲ್ಲಿ ಈಗ ಸರ್ಕಾರದ ಮಳಿಗೆಗಳು, ಸರ್ಕಾರದ ಕಾರ್ಯಕ್ರಮಗಳನ್ನು ನೇರವಾಗಿ ಜನತೆಗೆ ತಲುಪಿಸುವಂತಹ ಮಳಿಗೆಗಳು, ಮಹಿಳಾ ಸ್ವಸಹಾಯ ಸಂಘದ ಉತ್ಪತ್ತಿ ಮಾಡಿದಂಥ ಇದಕ್ಕೆ ಮಳಿಗೆಗಳು, ಕೈಗಾರಿಕೋದ್ಯಮಿಗಳು ಮತ್ತು ರೈತರಿಗೆ ಅನುಕೂಲವಾದಂತಹ ಉಪಕರಣಗಳ ಮಾರಾಟ, ಹೀಗೆ ಹಲವಾರು ವಿವಿಧ ಕಾರ್ಯಕ್ರಮಗಳನ್ನು ನಾವು ಅಲ್ಲಿ ಹಮ್ಮಿಕೊಂಡಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಜೆಎಸ್ಎಸ್ ಸಂಸ್ಥಾನ ಮಟ್ಟದ ಆಡಳಿತ ಅಧಿಕಾರಿ ಎಸ್ಪಿ ಉದಯಶಂಕರ್, ಶಿವಕುಮಾರ್, ಬೊಕ್ಕಳ್ಳಿ, ಪ್ರೊಫೆಸರ್ ಸುಬ್ಬಣ್ಣ ಹಾಜರಿದ್ದರು. ಅರಕಲಗೂಡು ತಾಲೂಕಿನ ಸುಳುಗೋಡು ಗ್ರಾಮದಲ್ಲಿ ಜಮೀನಿನಲ್ಲಿ ಉಳುಮೆ ಮಾಡುವ ವೇಳೆ ಜೈನ ತೀರ್ಥಂಕರರ ವಿಗ್ರಹ ಹಾಗೂ ಕೆತ್ತನೆಯುಳ್ಳ ಕಲ್ಲಿನ ಪುರಾತನ ಸ್ತಂಭ ಪತ್ತೆಯಾಗಿವೆ. ಮಂಜು ಎಂಬ ರೈತ ಬೆಳಗ್ಗೆ ಟ್ರ್ಯಾಕ್ಟರ್ ಬಳಸಿ ಉಳುಮೆ ಮಾಡುವಾಗ ಈ ಕಲಾಕೃತಿಗಳು ಸಿಕ್ಕಿದ್ದು, ಮಂಜು ಹಾಗೂ ಸ್ಥಳೀಯ ಗ್ರಾಮಸ್ಥರು ಈ ವಿಷಯವನ್ನು ತಕ್ಷಣ ಪುರಾತತ್ವ ಇಲಾಖೆಗೆ ತಿಳಿಸಿದ್ದಾರೆ. ಪತ್ತೆಯಾದ ಕಲಾಕೃತಿಗಳು ತೀರ್ಥಂಕರರ ವಿಗ್ರಹ ಮತ್ತು ಸ್ತಂಭ ಪುರಾತನ ಕಾಲಕ್ಕೆ ಸೇರಿದವು ಎಂದು ಶಂಕಿಸಲಾಗಿದೆ. ಈ ಗ್ರಾಮದಲ್ಲಿ ಮೊದಲು ಕೂಡ ಭೂಮಿಯಿಂದ ಪುರಾತನ ಕಾಲದ ವಿಗ್ರಹ ಕೆತ್ತನೆಗಳು ಪತ್ತೆಯಾಗಿದ್ದವು. ಇದರಿಂದಾಗಿ ಗ್ರಾಮ ಐತಿಹಾಸಿಕವಾಗಿ ಬಹುಮುಖ್ಯತೆ ಹೊಂದಿರುವ ಸ್ಥಳವಾಗಿರಬಹುದೆಂಬ ಊಹಿಸಲಾಗಿದೆ. ಪುರಾತತ್ವ ಇಲಾಖೆ ಪರಿಶೀಲನೆ ಪ್ರಾರಂಭಿಸಿದ್ದು, ಇನ್ನೂ ಹೆಚ್ಚಿನ ಪುರಾತನ ಕಾಲದ ಅವಶೇಷಗಳು ಈ ಪ್ರದೇಶದಲ್ಲಿ ಇರಬಹುದು ಎಂದು ಅಂದಾಜಿಸಲಾಗಿದೆ. ನುಗ್ಗೇಹಳ್ಳಿ ಏತ ನೀರಾವರಿ ಯೋಜನೆಯಿಂದ ವಿರೂಪಾಕ್ಷಪುರ ಕೆರೆ ಸಂಪೂರ್ಣ ತುಂಬಿ ಕೋಡಿ ಬಿದ್ದ ಹಿನ್ನೆಲೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಗಂಗೆ ಪೂಜೆ ನೆರವೇರಿಸಿ ಬಾಗಿನ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿಧಾನ ಪರಿಷತ್ ಮಾಜಿ ಸದಸ್ಯ ಗೋಪಾಲಸ್ವಾಮಿಯವರು ಸುಮಾರು 10 ಲಕ್ಷಕ್ಕೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ನೀರೆತ್ತುವ ಮೋಟಾರ್ ಅಳವಡಿಸಿ ನುಗ್ಗೇಹಳ್ಳಿ ಏತ ನೀರಾವರಿ ಯೋಜನೆ ಮೂಲಕ ಕೆರೆ ತುಂಬಿಸಿದ್ದಾರೆ. ಅವರ ಕೆಲಸ ಶ್ಲಾಘನೀಯವಾದುದು. ಗ್ರಾಮಸ್ಥರ ಒತ್ತಾಯದಂತೆ ಗ್ರಾಮಕ್ಕೆ ಸುಮಾರು 10 ಕೋಟಿ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಾಣ ಮಾಡಲು ತಮ್ಮ ಸಂಸದರ ನಿಧಿಯಿಂದ ಅನುದಾನ ನೀಡಿದ್ದೇನೆ. ಮುಂಬರುವ ದಿನಗಳಲ್ಲೂ ಗ್ರಾಮದ ಅಭಿವೃದ್ಧಿಗೆ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ಬಾಗಿನ ಅರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ ಅವರನ್ನು ಗ್ರಾಮಸ್ಥರು ಅದ್ದೂರಿಯಾಗಿ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಎ ರಂಗಸ್ವಾಮಿ, ಜೆಕೆ ಮಂಜುನಾಥ್, ಎನ್ಎಸ್ ಪ್ರಕಾಶ್, ಬಾಣನಕೆರೆ ಅಶೋಕ್, ಗೌಡಕ್ಕಿ ಮಂಜು, ರಮ್ಯಾ ಲೋಕೇಶ್, ಗ್ಯಾಸ್ ರಾಜು, ವಿಎನ್ ಧನಂಜಯ್, ಮುಖಂಡರುಗಳಾದ ಆನಂದ್, ರವಿ, ದೊರೆ ಯಾದವ್, ಎಲ್ಐಸಿ ಸುಬ್ಬೇಗೌಡ, ವಿಎಸ್ ರಾಜ್ಕುಮಾರ್, ಎಲ್ಅಯ್ಯ, ಕುಮಾರಣ್ಣ, ರೈತ ಸಂಘದ ಮುಖಂಡ ಸೋಮಶೇಖರಯ್ಯ, ತಿರುಮಲೇಗೌಡ, ಕುಮಾರ್, ಗೋಪಾಲ್, ಕೇಶವ್ ಹಾಜರಿದ್ದರು. ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಫೆಬ್ರವರಿ 2ರಂದು ಭಾನುವಾರ ಬೆಳಗ್ಗೆ 10 ಗಂಟೆಗೆ ಹಾಸ್ಯಭರಿತ ಆರೋಗ್ಯ ದಂಪತಿಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗಾಯಕ, ನಿರೂಪಕ, ನಿರ್ಮಾಪಕ ಗೋನಾಸ್ವಾಮಿ ತಿಳಿಸಿದರು. ಹಿರಿಯ ದಂಪತಿಗಳನ್ನು ಕರೆಸಿ ಅವರಿಂದ ಮತ್ತೆ ವೈದ್ಯರು ಅನೇಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮತ್ತೆ 100 ದಂಪತಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವರಿಗೆ ಒಂದು ವೇದಿಕೆ ಮೇಲೆ ಹಾಸ್ಯಮಯವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಗೆದ್ದಂಥವರಿಗೆ ಬಹುಮಾನಗಳನ್ನು ಕೊಡುವ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದೇ ಮೊಟ್ಟ ಮೊದಲ ಬಾರಿಗೆ ಈ ಕಾರ್ಯಕ್ರಮವನ್ನ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಕಾರ್ಯಕ್ರಮನ ನಾವು ಆಯೋಜಿಸಿದ್ದೀವಿ. ಮೊದಲು ನಾನು ಬೇರೆ ಬೇರೆ ಚಾನಲ್ ಅಲ್ಲಿ ನಿಮಗೆ ಗೊತ್ತಿರುತ್ತೆ, ಆದರ್ಶ ದಂಪತಿಗಳು, ಆಮೇಲೆ ಸರಿಗಮಪ ತರ ಅಕ್ಷರಮಾಲೆ ಅನ್ನೋ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ ಮೊದಲು. ಈಗ ಬದಲಾದ ಹಾಗೆ ಈಗ ಇದನ್ನ ಆರೋಗ್ಯ ದಂಪತಿ ಅನ್ನೋ ಒಂದು ಕಾರ್ಯಕ್ರಮನ ಮಾಡ್ತಾ ಇದೀವಿ. ಆದ್ದರಿಂದ ಹೆಚ್ಚಿನ ದಂಪತಿಗಳು ಇದರಲ್ಲಿ ಭಾಗವಹಿಸೋ ರೀತಿಯಲ್ಲಿ ತಾವು ನನಗೆ ನಮ್ಮ ಕಲಾನಾಡು ಗಂಡು ಮೆಟ್ಟಿದ ಹಾಸನದ ಈ ಬೀಡ್ನಲ್ಲಿ ಮಾಡಬೇಕು ಅಂತೇಳಿ ನನ್ನ ಗೆಳೆಯರು ಕೆಲವರು ಕೇಳ್ಕೊಂಡ್ರು. ಅದರಿಂದ ಇಲ್ಲಿಂದ ಪ್ರಾರಂಭಿಸ್ತಿದ್ದೇವೆ.
ಅದರಿಂದ ಹೆಚ್ಚಿನ ಸಹಕಾರವನ್ನು ನೀಡಿ ದಂಪತಿಗಳು ಈ ಕಾರ್ಯಕ್ರಮದಲ್ಲಿ ಮತ್ತೆ ಕಲಾವಿದರು ಭಾಗವಹಿಸಲಿಕ್ಕೆ ನನಗೆ ಒಂದು ಅವಕಾಶ ನೀಡಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಇನ್ನರ್ ವೆಲ್ ಕ್ಲಬ್ ಆಫ್ ಹಾಸನ ಅಧ್ಯಕ್ಷ ಡಾಕ್ಟರ್ ತನುಜಾ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ವೆಂಕಟೇಶ್ ಗೌಡ, ಶಿವರಾಜ್ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಿವೃತ್ತ ಬಿಎಂಟಿಸಿ ನೌಕರ ಮಂಜುನಾಥ್ ಮನೆಯ ಮೇಲೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಇಲಾಖೆಯ ತಂಡಾದಿ ದಾಖಲೆ ಪರಿಶೀಲನೆ. ಅಧಿಕಾರಿಗಳ ಜೊತೆ ಪ್ರಭಾವಿ ರಾಜಕಾರಣಿಗಳು ಸೇರಿ ನಕಲಿ ದಾಖಲೆ ಸೃಷ್ಟಿಸಿ 97 ಎಕರೆ ಭೂಮಿ ಕಬಳಿಸಲು ಹುನ್ನಾರ ನಡೆಸುತ್ತಿದ್ದಾರೆ. ಸಮಗ್ರ ತನಿಖೆಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆಗ್ರಹ. ಸಕಲೇಶಪುರದಲ್ಲಿ ಹಮ್ಮಿಕೊಂಡಿರುವ ಆಳ್ವ ಸಾಂಸ್ಕೃತಿಕ ಕಾರ್ಯಕ್ರಮ. ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಜನಪದ ಸಾಹಿತ್ಯ ಕ್ರೀಡೆಗಳಲ್ಲಿ ಆಸಕ್ತಿಯನ್ನು ತುಂಬುವುದು ಆಳ್ವ ಸಂಸ್ಥೆಯ ಧ್ಯೇಯ. ಸಂಸ್ಥೆಯ ಮುಖ್ಯಸ್ಥ ಮೋಹನ್ ಆಳ್ವ ಹೇಳಿಕೆ. ಮತ್ತು ನಾಪತ್ತೆ ಆಗಿದ್ದ ಸಕಲೇಶಪುರದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಮೈಸೂರಿನಲ್ಲಿ ಪತ್ತೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.